ಕರೂರು ಕಾಲ್ತುಳಿತದಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ರಿಲೀಫ್ ಸಿಕ್ಕಿದೆ. ಮದ್ರಾಸ್ ಕೋರ್ಟ್ ತಡೆ ತೆರವುಗೊಳಿಸಿದ ಸುಪ್ರೀಂ ಕೋರ್ಟ್. ಮೃತರ ಕುಟುಂಬಗಳಿಗೆ ಉದ್ಯೋಗವನ್ನ ವಿಜಯ್ ಅವರು ಘೋಷಣೆ ಮಾಡಿದ್ರು. ವಿಜಯ್ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ತಡೆಯನ್ನ ಕೊಟ್ಟಿತ್ತು. ಸಂತ್ರಸ್ತ ಕುಟುಂಬಗಳಿಗೆ ಉದ್ಯೋಗ ಯಾಕೆ ಕೊಡಬಾರದು? ಕಾಲ್ತುಳಿತ ಸಂಭವಿಸಿದೆ, ಭಾಗವಹಿಸಿದ್ದ ಜನರು ಮೃತಪಟ್ಟಿದ್ದಾರೆ. ಕುಟುಂಬದವರಿಗೆ ಉದ್ಯೋಗ ಕೊಡುವುದನ್ನ ಪ್ರಶ್ನಿಸೋದು ಯಾಕೆ? ಮೃತಪಟ್ಟವರ ಮಗ ಅಥವಾ ಮಗಳಿಗೆ ಕೆಲಸ ಕೊಟ್ರೆ ತಪ್ಪೇನು ಅಂತ ಹೇಳಿ ಜೆ.ಬಿ. ಪರ್ದಿವಾಲಾ, ಕೆ. ವಿನೋದ್ ಚಂದ್ರನ್ ಅವರ ಪೀಠ ಅಭಿಪ್ರಾಯವನ್ನ ಪಟ್ಟಿದೆ. ತಮಿಳುನಾಡು ಸಿಎಂ ವಿಜಯ್ ಚುನಾವಣೆಗೂ ಮುಂಚೆ ನಡೆಸಿದಂತಹ ಒಂದು ರ್ಯಾಲಿಯಲ್ಲಿ ಕರೂರಿನಲ್ಲಿ ಕಾಲ್ತುಳಿತ ಸಂಭವಿಸಿ 40ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ರು. ವಿಜಯ್ ಅವರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸುಮಾರು 30ಕ್ಕೂ ಅಧಿಕ ಮಂದಿಯ ಮೃತಪಟ್ಟವರ ಕುಟುಂಬಸ್ಥರಿಗೆ ಸರ್ಕಾರಿ ಉದ್ಯೋಗವನ್ನ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಮದ್ರಾಸ್ ಹೈಕೋರ್ಟ್ ತಡೆಯನ್ನ ಕೊಟ್ಟಿತ್ತು. ಇದೀಗ ಆ ತಡೆಯನ್ನ ಸುಪ್ರೀಂ ಕೋರ್ಟ್ ತೆರವುಗೊಳಿಸಿದೆ.